ಪ್ರಕಾಶ್ ಅಂತ. ಪ್ರಕಾಶ್ ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀವಿ ಬಿಗ್ ಬಾಸ್. ಯಾರು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್? ಗಿಲ್ಲಿ ಮತ್ತು ಇವಾಗ ಬಂದಿರೋ ರಜತ್. ಯಾಕೆ ಇಷ್ಟ ಗಿಲ್ಲಿ? ಅವ್ನು ಮಾಡಿರೋ ಹ್ಯೂಮರ್ ಸೆನ್ಸ್ ಅದೆಲ್ಲ ಇಷ್ಟ. ಮತ್ತು ರಜತ್ ಬಂದ್ಬಿಟ್ಟು ಅವ್ನ ಆ್ಯಟಿಟ್ಯೂಡ್ ನನಗಿಷ್ಟ. ಅಲ್ಲ, ಗಿಲ್ಲಿ ಯಾವುದೇ ಗೇಮ್ಸ್ ವಿನ್ ಆಗಿಲ್ಲ ಆದ್ರೂ ಇಷ್ಟನಾ? ಎಲ್ಲರೂ ಹೌದು, ಅವನು ಫ್ಯಾಕ್ಟಿಗೆ ಮಾತಾಡ್ತಾನೆ ಅವನು, ಅದಕ್ಕೆ. ಬಿಗ್ ಬಾಸ್ ಅಲ್ಲಿ ವಿಲನ್ ಯಾರು? ವಿಲ್ಲನ್ ಬಂದ್ಬಿಟ್ಟು ಅಶ್ವಿನಿ. ಯಾಕೆ? ಅವ್ರು ಬಂದ್ಬಿಟ್ಟು ಒಂಥರ ಮಾತಾಡ್ತಾರೆ, ಅವ್ರ ಪರ್ಸನಾಲಿಟಿ ಬಗ್ಗೆ ಮಾತಾಡ್ತಾರೆ, ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ, ಅದಕ್ಕೆ ಅಷ್ಟಕ್ಕೆ ಅವ್ರು ವಿಲನ್ ಅದು. ಹೌದು. ಅಲ್ಲ, ಅವರು ಒಳ್ಳೇದ್ರ ಬಗ್ಗೆ ಮಾತ್ರ ಅಲ್ವಾ ಮಾತಾಡೋದು? ಅವ್ರು ಒಳ್ಳೇದ್ರ ಬಗ್ಗೆ ಮಾತ್ರ ಸ್ಟ್ಯಾಂಡ್ ಆಗೋದು. ಅವ್ರು ಹಂಗಂತ ಅವ್ರು ಅಂದ್ಕೊಂಡಿದ್ದಾರೆ, ಬಟ್ ಆ ಥರ ಇಲ್ಲ. ನಮ್ಮ ಇದಕ್ಕೆ ಆ ಥರ ಇಲ್ಲ, ಅವರು ವಿಲ್ಲನೇ ಅವರು. ವಿಲನ್ ಹೌದು. ಹುಡುಗಿಯಲ್ಲಿ ಯಾರು ಇಷ್ಟ ನಿಮಗೆ? ಸ್ಪಂದನ. ಸ್ಪಂದನ ಯಾಕೆ? ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದಾರೆ, ಅದಕ್ಕೆ. ಯಾರು ಟಾಪ್ 5 ಇರ್ಬೋದು ಬಿಗ್ ಬಾಸ್? ಟಾಪ್ 5 ಗಿಲ್ಲಿ ಇರ್ಬೋದು, ರಜತ್, ಸೂರಜ್ ಇರ್ಬೋದು, ಸ್ಪಂದನ ಇರ್ಬೋದು, ಮತ್ತು ರಘು. ಹಾಂ. ಅಲ್ಲ, ಸೂರಜ್ ಅಂದ್ರೆ ಹುಡುಗಿರಿಗೆಲ್ಲ ಇಷ್ಟನಾ? ಎಲ್ಲರೂ ಸೂರಜ್ 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 ಅಂತ. ಏನೋ ಗೊತ್ತಿಲ್ಲಪ್ಪ, ಇರ್ಬೋದು ಅನ್ಸುತ್ತೆ. ಯಾಕೆ ಇರ್ಬೋದು ಅನ್ಸುತ್ತೆ ನಿಮಗೆ? ಏನೋ ಅವ್ರ ಪರ್ಸನಾಲಿಟಿ, ಲುಕ್, ಹ್ಯಾಂಡ್ಸಮ್ನೆಸ್ ಅಂತ ಹೇಳ್ತಾರೆ. ಹಾಂ, ಅದೆಲ್ಲ ನಮಗಿನ್ನವರೆಗೂ ಏನಾಗಿಲ್ಲ. ಅದರ ನಮಗೆ ಗಿಲ್ಲಿನೇ, ನಮ್ಮ ರಜತೆ. ಗಿಲ್ಲಿ ಮಾಡಿರೋ ಕಾಮಿಡಿ ಯಾವ್ದು ನಿಮ್ಗೆ ಇಷ್ಟ ಆಗೋದು? ನಿನ್ನೆ ಬಂದ್ಬಿಟ್ಟು ಯಾರು ಇದು ವಾಟ್ಸ್ ಹರ್ ನೇಮ್, ಚಿಕ್ಕ ಹುಡುಗಿ ರಕ್ಷಿತಾ. ರಕ್ಷಿತಾ ಅವ್ರು ಇರಿಟೇಟ್ ಮಾಡಿಸಿರೋದು, ಅವ್ನು ಬಂದ್ಬಿಟ್ಟು ಸಾಯಿಸ್ಬಿಡ್ತೀನಿ, ಇದು ಮಾಡಿಬಿಡ್ತೀನಿ, ಅದು ಮಾಡಿಬಿಡ್ತೀನಿ ಅಂತ ಅಂದೆ. ಅದೆಲ್ಲ ನನಗಿಷ್ಟ. ಓವರಾಲ್ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಚೆನ್ನಾಗಿದೆ, ಒಳ್ಳೆ ಕಂಟೆಂಟ್ ಕೊಡ್ತಿದ್ದಾರೆ ಅಷ್ಟೇ. ನಿಮಗೆ ಬಿಗ್ ಬಾಸ್ ಮನೆಗೆ ಹೋದ್ರೆ ಅವಕಾಶ ಸಿಕ್ಕಿದ್ರೆ ಹೋಗ್ತೀರಾ? ಯಾರ ಫೇವರ್ ಆಗಿ ಹೋಗ್ತೀರಾ ಅನ್ನೋದು? ಯಾರು ಫೇವರ್ ಆಗಂದ್ರೆ ಇವಾಗ ಬಿಗ್ ಬಾಸ್ ಮನೆ ಒಳಗೆ ಗಿಲ್ಲಿ ಫೇವರ್ ಆಗಿ ಹೋಗ್ತೀನಿ. ಗಿಲ್ಲಿ ಫೇವರ್ ಆಗಿ ಫೈನಲ್ ಆಗಿ ನಿಮಗೆ ಗಿಲ್ಲಿ ವಿನ್ ಆಗಬೇಕು? ಹೌದು. ಏನು ವಿಶ್ ಮಾಡ್ತೀರಾ? ಆಲ್ ದ ಬೆಸ್ಟ್ ಗಿಲ್ಲಿ, ಚೆನ್ನಾಗಿ ಮಾಡು. ಯಾಕೆ ಇಷ್ಟ? ಗಿಲ್ಲಿ ಈಸ್ ಕಾಮಿಡಿ. ಅವನು ತುಂಬ ರೋಸ್ಟ್ ಮಾಡ್ತಾನಲ್ಲ, ಅದಿಷ್ಟ. ಅಂದರೆ ಒಬ್ಬನ ಕೆಳಗೆ ರೋಸ್ಟ್ ಮಾಡೋದು ನಿಮ್ಗೆ ಇಷ್ಟ ಆಗುತ್ತೆ? ಓಪನ್ ಆಗಿ ಅಂದರೆ ಓಪನ್ ಆಗು ಮಾಡ್ತಾನೆ ಇದ್ದಾರೆ. ಇವಾಗ ರಜತ್ ಮೇನ್ ಓಡ್ದಲ್ಲ, ಐ ಫೀಲ್ ರಜತ್ ಇಸ್ ಬೆಟರ್ ದನ್ ಗಿಲ್ಲಿ ನಾವು. ಓಕೆ, ಟಾಪ್ 5 ಯಾರು ಇರಬೇಕು? ಟಾಪ್ 5 ಗಿಲ್ಲಿ, ರಜತ್, ಆ್ಯಂಡ್ ದೆನ್ ರಘು ಆಫ್ಕೋರ್ಸ್, ಆ್ಯಂಡ್ ದೆನ್ ಕಾವ್ಯ, ಬಿಟ್ರೆ ಸ್ಪಂದನ ಅವ್ರ ಧನುಷ್. ಸ್ಪಂದನ ಟಾಪ್ 5 ಇರಬೇಕು. ಯಾ, ತುಂಬ ಇನ್ನೋಸೆಂಟ್ ಅನಿಸ್ತಾಳೆ, ಬಟ್ ಸ್ಟಿಲ್. ರಕ್ಷಿತಾ ಅಂತೂ ಬೇಡ. ಐ ಡೋಂಟ್ ಥಿಂಕ್ ರಕ್ಷಿತಾ ಇಸ್ ಫಿಟ್ ಫಾರ್ ದಟ್. ಇಷ್ಟ ಇಲ್ಲ. ಐ ಫೀಲ್ ಶಿ ಇಸ್ ಪ್ಲೇಯಿಂಗ್ ಡಬಲ್ ಗೇಮ್. ಓಕೆ, ಬಿಗ್ ಬಾಸ್ ಮಲ್ಲಿ ವಿಲನ್ ಯಾರು? ವಿಲನ್ ಅಶ್ವಿನಿ ಮ್ಯಾಮ್, ಆಬ್ವಿಯಸ್ಲಿ. ಯಾಕೆ ವಿಲನ್? ಅವ್ರು ಸುಮ್ಮನೆ ಕಿತ್ತಾಡ್ತಾ ಇರ್ತಾರೆ, ಆಮೇಲೆ ಮನೆಗೆ ಹೋಗ್ಬೋದು ಅವರು. ಲೈಕ್ ಅವ್ರು, ಬಟ್ ರಕ್ಷಿತಾನು ಹಾಗೆ ಕಿಚ್ಚಾಡ್ತಾ ಇರ್ತಾರೆ, ರಾಶಿಕಾನು ಕಿಚ್ಚಾಡ್ತಾರೆ. ರಾಶಿಕಾ ಐ ಡೋಂಟ್ ಥಿಂಕ್ ಸೊ. ಅವಳು ಅಷ್ಟು ಬೇಗ ಪ್ರವೋಕ್ ಆಗಲ್ಲ, ಸೊ ಇಟ್ ಡಸಂಟ್ ಮ್ಯಾಟರ್. ಅಶ್ವಿನಿ ಮ್ಯಾಮ್ ಬೇಗ ಪ್ರವೋಕ್ ಆಗ್ತಾರೆ, ಸುಮ್ಮನೆಗೂ ಕಿರ್ಚಾಡ್ತಾರೆ, ಸೊ ಇಟ್ ಡಸಂಟ್. ಓಕೆ, ಸೂರಜ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಸೂರಜ್ ತುಂಬ ಲವ್ ಇದು ವೇ ಅಲ್ಲಿ ಹೋಗ್ತಾ ಇದ್ದಾರೆ, ಸೊ ಇಟ್ ವೋಂಟ್ ವರ್ಕ್. ತುಂಬ ಲವ್ ಹೋಗ್ತಾ ಇದ್ದಾರೆ, ಸೊ ಯಾರು ವಿನ್ ಆಗಬೇಕು? ಗಿಲ್ಲಿ ಅವ್ರ ರಜತ್ ಐ ಡೋಂಟ್ ಥಿಂಕ್ ಸೊ, ಆದರೆ ಗಿಲ್ಲಿ ಆಗ್ಬೋದು. ಗಿಲ್ಲಿ ಆಗಬೇಕು. ಏನು ವಿಶ್ ಮಾಡ್ತೀರಾ? ಐ ವಿಶ್ ಬೆಸ್ಟ್ ಆಫ್ ಲಕ್ ಗಿಲ್ಲಿ. ಆಫ್ ಕೋರ್ಸ್ ಈಸ್ ಗೋನಾ ವಿನ್, ಸೊ ಐ ಡೋಂಟ್ ಹ್ಯಾವ್ ಟು ಜಡ್ಜ್ ಎನಿಥಿಂಗ್ ಅಬೌಟ್ ಇಟ್. ಸೊ ಯಾ, ಥ್ಯಾಂಕ್ ಯು. ಏನು ಹೆಸರು? ಪೂಜಾ. ಸ್ಟಾರ್ಟಿಂಗ್ 6:30 ಇಂದ ಹೇಳ್ತಾ ಹೋಗಿ. 6:30 ಯಾಕೆ ಬರುತ್ತೆ? ಅದನ್ನು ಗೊತ್ತಿಲ್ಲ, ಬರ್ತಾ ಇರೋದು ನಾನು ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಯಾವ ಸೀರಿಯಲ್ ಇಷ್ಟ ನಿಮಗೆ ತುಂಬ? ನಂದ ಗೋಕುಲ. ಆಮೇಲೆ ಅಷ್ಟೇ. ಬಿಗ್ ಬಾಸ್ ಅಲ್ಲಿ ಯಾರು ಫೇವ್ರೆಟ್? ಗಿಲ್ಲಿ. ಯಾಕೆ? ಯಾಕಂದರೆ ನಮ್ಮ ಥರ ಕಾಮಿಡಿ ಮಾಡ್ಕೊಂಡಿರ್ತಾನೆ, ನಿಮ್ಮ ಥರ ಕಾಮಿಡಿ ಮಾಡ್ತಾರೆ. ಅವಳ ಥರ. ಯಾರು ವಿನ್ ಆಗಬೇಕು? ಮೋಸ್ಟ್ಲಿ ಗಿಲ್ಲಿ ಇಲ್ಲ ರಜತ್. ಯಾಕೆ ರಜತ್ ವಿನ್ ಆಗಬೇಕು? ಯಾಕೆ ಗಿಲ್ಲಿ? ರಜತ್ ಅಂದರೆ ಲಾಸ್ಟ್ ಸೀಸನಲ್ಲಿ ಅವ್ನು ಡಿಸರ್ವಿಂಗ್ ಆಗಿದ್ದ, ಆದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಅವ್ನಿಗೆ ಸಿಕ್ಕಿಲ್ಲ. ಮೋಸ್ಟ್ಲಿ ಈ ಸೀಸನ್ ಅವ್ನಿಗೆ ಆಗುತ್ತೆ. ಈ ಸೀಸನ್ ಹೆಂಗಾಗುತ್ತೆ? ಹುಡುಗಿಯರಲ್ಲಿ ಯಾರು ಇಷ್ಟ ನಿಮಗೆ? ಯಾರು ಇಷ್ಟ ಹುಡುಗಿರಲ್ಲಿ? ರಾಶಿಕಾ. ಗೊತ್ತಿಲ್ಲ, ಚೆನ್ನಾಗಿದ್ರು ಅದಕ್ಕೆ. ಚೆನ್ನಾಗಿದ್ದಾರೆ. ಕಾವ್ಯ ಇಷ್ಟ ಇಲ್ಲ? ಓಕೆ ಆದರೆ ರಾಶಿಕಾ ತುಂಬ ಇಷ್ಟ ಆಯಿತು. ತುಂಬ ಇಷ್ಟ ಆಗ್ತಾರ ಅವರಿಗೆ? ಏನಾದರೂ ವಿಶ್ ಮಾಡಿ ರಾಶಿಕಾಗೆ. ರಾಶಿಕಾಗೆ ವಿಶ್ ಮಾಡಲ್ಲ, ಗಿಲ್ಲಿಗೆ ವಿಶ್ ಮಾಡ್ಬೋದು. ಯಾಕೆ ರಾಶಿಕಾ ಇಷ್ಟ ಅಲ್ಲ? ಲವ್ ಪ್ರಪೋಸ್ ಮಾಡಿ. ಸೂರಜ್ ಇದಾನಲ್ಲ. ಹೌದಾ? ಎಲ್ಲ ಅಲ್ಲ, ಯಾಕೆ ಸೂರಜ್ ಬಂದ?
ಸುರಜ್ನಲ್ಲಿ ಯಾಕೆ ಸ್ಟಾಪ್ ಮಾಡಿದ್ದು? ಇಲ್ಲ ಅವರಿಬ್ರು ಚೆನ್ನಾಗಿದ್ದಾರೆ. ಕ್ಲಾರಿಟಿ ಕೊಟ್ಟಿದಾರಲ್ಲ, ನಾವಿಬ್ರು ಫ್ರೆಂಡ್ಸ್ ಅಷ್ಟೇ ಅಂತ. ಡವ್ ಮಾಡ್ತಾರೋ ಯಾರು ಲವ್ ಮಾಡ್ತಾರದು? ಅವರು ಏನು ಪಬ್ಲಿಕ್ ಗೊತ್ತಾಗ್ಬೇಡ್ದು ಅಂತ ಮೋಸ್ಟ್ಲಿ ಹಂಗೆ ಅನ್ಸುತ್ತೆ ನನಗೆ. ಅದಕ್ಕೆ ನಿಂಗೆ ಬೇಜಾರಲ್ಲ? ಇಲ್ಲಪ್ಪ. ಮತ್ತೆ ರಾಶಿಕಾ ಲೈಕ್ ಮಾಡ್ತಾ ಇದ್ದ ಸ್ಟಾಪ್ ಮಾಡಿದೆ ಯಾಕೆ? ಸೂರಜ್ ಸುಮ್ಮನೆ ಸೂರಜ್ ನಿನ್ಗಿಂತ ಚೆನ್ನಾಗಿದ್ದಾನಾ? ಮೋಸ್ಟ್ಲಿ ಹೌದು. ಒಪ್ಕೊಂತೀಯ ನೀನು ಅದನ್ನ? ಒಪ್ಕೊಂತೀನಿ. ಒಪ್ಕೊಂತೀಯಾ? ಅಲ್ಲ, ರಾಶಿಕನ್ಗೆ ಏನಾದ್ರು ಹೇಳು ನೋಡೋಣ, ಅಲ್ಲಿ ತಲುಪೋ ತನಕ ನಾವು ಟ್ರೈ ಮಾಡ್ತೀವಿ. ಪರವಾಗಿಲ್ಲ, ಬೇಡ. ಬೇಡವಾ? ಯಾಕೆ ಬೇಡ? ನಿಮ್ಮ ಪ್ರಕಾರ ಬಿಗ್ ಬಾಸ್ ಬಗ್ಗೆ ಏನು ಒಪಿನಿಯನ್ ಇದೆ? ನಿಂಗೆ ಇಷ್ಟ ಬಿಗ್ ಬಾಸ್ ಹೋಗ್ರೆ ಅವಕಾಶ ಕೊಟ್ಟರೆ ಹೋಗ್ತೀಯಾ? ಇಲ್ಲ. ಯಾಕೆ? ಬೇರೆ ಮಾಡ್ಬೇಕಿಲ್ಲ, ಕೆಲಸ ಇರುತ್ತೆ ಮನೇಲಿ. ಏನು ಬೇರೆ ಮಾಡಬೇಕು? ಓ, ನೀ ಸೀರಿಯಲ್ ನೋಡೋದು, ಪಾತ್ರೆ ತೊಳೆಯೋದು, ಕಸ ಗುಡ್ಸೋದೆಲ್ಲ ಇರುತ್ತಾ? ಮತ್ತೆ ಅಲ್ಲ, ಏನು ಓದ್ತಾ ಇದೀಯಾ ನೀನು? ಡಿಗ್ರಿಯಾಗಿ ಇಷ್ಟೊಂದು ಆಗ್ತೀಯಾ ಮಾತಾಡೋಕೆ? ಹುಡುಗಿ ಹೇಳ್ಕೊಡ್ಬೇಕಾ ನಿಮ್ಗೆ? ಇಲ್ಲಿಗೆ ವಿಶ್ ಮಾಡು. ಓಕೆ, ವಿಶ್ ಮಾಡು. ಆಲ್ ದಿ ಬೆಸ್ಟ್ ಗಿಲ್. ಆಲ್ ದಿ ಬೆಸ್ಟ್ ಗಿಲ್ಲಿ. ಇನ್ನ ರೋಸ್ಟ್ ಮಾಡ್ತಾ ಇರು, ಎಲ್ಲಾರನ್ನೂ ಅವಮಾನ ಮಾಡ್ರೆ ನಮಗೂ ಖುಷಿನೇ. ಅಲ್ಲ, ನೀನು ಸೀರಿಯಲ್ ನೋಡೋದಾ ಬಿಗ್ ಬಾಸ್ ನೋಡೋದಾ? ಎರಡೂ ನೋಡಲ್ಲ. ಎರಡೂ ನೋಡಲ್ಲ. ಈಗಷ್ಟೇ ಬಿಗ್ ಬಾಸ್ ಗಿಲ್ಲಿ ಅದು ಇದು ಅಂತಿದ್ದ. ಅದು ರೀಲ್ಸ್ ಅಲ್ಲಿ ನೋಡಿದೆ ಅಕ್ಕ, ಅದಕ್ಕೆ ಇನ್ಸ್ಟಾ ರೀಲ್ಸ್ ಅಲ್ಲಿ ನೋಡ್ತೀಯಾ? ಯಾರು ಇಷ್ಟ ನಿಂಗೆ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ. ಯಾಕೆ? ಅವನು ಎಲ್ಲರಿಗೂ ರೋಸ್ಟ್ ಮಾಡ್ತಾನೆ, ಚೆನ್ನಾಗಿ ಆಡ್ತಾನೆ. ಒಂದು ಗೇಮು ಚೆನ್ನಾಗಿ ಆಡಿಲ್ಲ. ಗೇಮ್ ಇಲ್ಲ ಅಂದ್ರೂ ಅವನಿಂದಾನೇ ನಂಬರ್ 1 ಕಲರ್ಸ್ ಕನ್ನಡ ಆಗಿದ್ದು ಅಕ್ಕ. ಅವನಿಂದ ಸುದೀಪ್ ಸರ್ ಇಂದ. ಸುದೀಪ್ ನಾವು ಅನ್ಕೊಂಡಂಗಲ್ಲ. ನೀವ್ ಅನ್ಕೊಂಡಂಗಲ್ಲ. ಬಿಗ್ ಬಾಸ್ ಬಗ್ಗೆ ಏನಾದ್ರು ಹೇಳೋದಾದ್ರೆ ಮತ್ತೆ ವಿಶ್ ಮಾಡೋದಾದ್ರೆ ಯಾರು ವಿನ್ ಆಗ್ಬೇಕಂತ ವಿಶ್ ಮಾಡ್ತೀವಿ? ಗಿಲ್ಲಿ ವಿನ್ ಆಗ್ಬೇಕು. ಗಿಲ್ಲಿ ಅಣ್ಣ ಚೆನ್ನಾಗಿ ಆಡಬೇಕು. ಅವನಿಗೆ ಸ್ವಲ್ಪ ಹಣಕ್ಕೆ ಭಯ, ಅದಕ್ಕೆ. ನಿನಗೆ ಭಯ ಇಲ್ಲಲ್ಲ? ಬಿಗ್ ಬಾಸ್ ನೋಡ್ತೀಯ, ಸೀರಿಯಲ್ ನೋಡ್ತೀಯ? ಬಿಗ್ ಬಾಸ್ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ ಯಾಕೆ ಇಷ್ಟ? ರೋಸ್ಟಿಂಗ್ ಜಾಸ್ತಿ, ಎಲ್ಲರಿಗೂ ರೋಸ್ಟ್ ಮಾಡ್ತಾನ, ಅದಕ್ಕೆ ಇಷ್ಟ. ಅಲ್ಲ, ಒಬ್ರನ್ನ ಕೆಳಗೆ ಹಾಕಿ ಕಾಮಿಡಿ ಮಾಡೋದು ನಿಂಗೆ ಇಷ್ಟನಾ? ಅವ್ನು ದಿನ ಮಾಡ್ತಿರಲ್ಲ, ಅದಕ್ಕೆ ನೀನು ಕರಿತೀನಿ. ಕಾಮಿಡಿ ಅಂದ್ರೆ ಅದೇ. ಯಾವುದು? ಒಬ್ರನ್ನ ಕೆಳಗೆ ಹಾಕಿ ಕಾಮಿಡಿ ಮಾಡೋದು. ಕೆಳಗಾಕ ಅವ್ನು ಕಾಮಿಡಿ ಎಲ್ಲೂ ಮಾಡಿಲ್ಲ. ಅಶ್ವಿನಿ ಯಾಕೆ ಇಷ್ಟ? ಅಶ್ವಿನ್ ಇಷ್ಟ ಇಲ್ಲ, ಯಾಕೆ ಇಷ್ಟ ಇಲ್ಲ? ಎಲ್ಲಾದ್ರಲ್ಲೂ ಮೂಗ್ ತೋರಿಸ್ತಾಳ. ಮೂಗ್ ತೋರಿಸ್ತಾರ? ಪಾಪ ಅವ್ರ ಅಮ್ಮಂತರ ಎಲ್ರಿಗೂ ಕೇರ್ ಮಾಡ್ತಾ ಇರ್ತಾನೆ. ಮಾಡುದು, ಆದ್ರೆ ನಮ್ಗೆ ಗಿಲ್ಲಿ ಇಷ್ಟ ಅಷ್ಟೇ. ಆದ್ರೆ ಗಿಲ್ಲಿ ಇಷ್ಟ. ಗಿಲ್ಲಿಗೆ ಏನು ವಿಶ್ ಮಾಡ್ತೀಯ? ಇನ್ನೂ ಸ್ವಲ್ಪ ಎಲ್ಲರಿಗೂ ರೋಸ್ಟ್ ಮಾಡಲಿ. ಅಲ್ಲ, ನೀನು ಇನ್ನೊಂದು ವಿಚಾರ ಹೇಳಿದೆ, ಕಲರ್ಸ್ ಕನ್ನಡ ನಂಬರ್ 1 ಅಲ್ಲಿರೋದು ಗಿಲ್ಲಿಯಿಂದ, ಸುದೀಪ್ ಸರ್ ಇಂದ ಅಲ್ಲ ಅಂತ. ನಾವು ಈ ಸೀಸನ್ ಮಾತ್ರ ಹಿಡಿದ್ದು. ಈ ಸೀಸನ್ ಇನ್ನೊಂದ್ಸಲ ಹೇಳೋದನ್ನ. ಏನು ಕಲರ್ಸ್ ಪ್ಲೇಸ್? ಸಂಪತ್ ಗೌಡ. ಬಿಗ್ ಬಾಸ್ ನೋಡ್ತೀಯ ಅಂತ ಗೊತ್ತು. ನೋಡ್ತೀನಿ ಯಾರು ಇಷ್ಟ ಅಂತ ಹೇಳು, ಯಾರು ಇಷ್ಟ ಇಲ್ಲ ಅಂತ ಹೇಳು. ಬಿಗ್ ಬಾಸ್ ಮೇಲೆ ವಿಲನ್ ಯಾರು ಅಂತ ಹೇಳು. ವಿಲ್ಲನ್ ಅಂದರೆ ನಾನು ಅಷ್ಟೊಂದು ಜಾಸ್ತಿ ನೋಡಲ್ಲ, ಸುಮ್ಮನೆ ಹಂಗೆ ನೋಡ್ತಿದ್ದೆ. ಹಂಗೆ ಅಂದ್ರೆ ಹೆಂಗೆ? ಅಂದರೆ ಫೋನಲ್ಲಿ ರೀಲ್ಸ್ ಬರ್ತಾವಲ್ಲ, ಅಷ್ಟೇ ನೋಡೋದು ಜಾಸ್ತಿ. ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ನನಗೆ ಗಿಲ್ಲಿ ಇಷ್ಟ ಅಕ್ಕ. ಓಕೆ, ಯಾರು ವಿಲನ್ ಬಿಗ್ ಬಾಸ್ ನಲ್ಲಿ? ವಿಲ್ಲನ್ ಅಂದರೆ ಯಾರು ಹಂಗೆ ಹೇಳೋಕ್ಕಾಗಲ್ಲ. ಈಗ ಇನ್ನೊಂದು ವಾರ ಆಗೈತಲ್ಲ ಸ್ಟಾರ್ಟ್ ಮಾಡಿ, ಹಂಗೇನು ಹೇಳೋಕ್ಕಾಗಲ್ಲ. ತುಂಬಾ ಜಗಳ ಮಾಡೋದು ಯಾರು ಬಿಗ್ ಬಾಸ್ ನಲ್ಲಿ? ಜಗಳ ಮಾಡೋದು ಈಗ ಅಶ್ವಿನಿ ಅವ್ರು ಮಾಡ್ತಿದ್ರು ಜಾಸ್ತಿ, ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಯಾವುದೋ 2.1 ಮಾಡ್ತವ್ರೆ, ಕಡಿಮೆ ಮಾಡಿದ್ದಾರೆ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ತುಂಬ ಚೆನ್ನಾಗಿ ಗೇಮ್ ಆಡೋದು ಯಾರು? ತುಂಬ ಚೆನ್ನಾಗಿ ಆಡೋದು ಅಂದರೆ ರಾಶಿಕಾ ಆಡ್ತಾರೆ. ಹ್ಞೂ. ರಾಶಿಕಾ ಸೂರಜ್ ಜೋಡಿ ಇಷ್ಟನಾ? ಏನೋ ನಂಗೆ ಗೊತ್ತಿಲ್ಲ. ನೋಡಿಲ್ಲ ಬಿಗ್ ಬಾಸ್? ರೀಲ್ಸ್ ಅಲ್ಲಿ ಹಾಕಿದ್ದಾರೆ, ನಾನು ತುಂಬಾ ನೋಡಿದ್ದೀನಿ ರೀಲ್ಸ್. ಅಂದರೆ ನಾನು ಜಾಸ್ತಿ ನೋಡಲ್ಲ ಅಕ್ಕ, ಅದಕ್ಕೆ ನಾನು ಸುಮ್ಮನೆ ಅಂದೆ. ನೋಡ್ತೀಯಾ? ಯಾಕೆ ಹಾ. ವಿನ್ ಆಗ್ಬೇಕು? ವಿನ್ ಆಗ್ಬೇಕಂದ್ರೆ ಗಿಲ್ಲಿ ಆಗ್ಬೋದು. ಯಾಕೆ ವಿನ್ ಆಗ್ಬೇಕು ಇಲ್ಲಿ? ಯಾಕಂದರೆ ಅವ್ನು ಚೆನ್ನಾಗಿ ಆಡ್ತಾನೆ, ಒಂದು ಸ್ವಲ್ಪ ಅವನು ಕಾಮಿಡಿಯಿಂದ ಎಲ್ಲರೂ ಮನೋರಂಜನೆ ಪಡ್ತಾರೆ, ಆಡ್ತಾನೆ, ಚೆನ್ನಾಗಿ ಆಡ್ತಾನೆ, ಅದಕ್ಕೆ ವಿನ್ ಆಗ್ಬೇಕು. ಏನು ಹೇಳ್ತೀಯ ಗಿಲ್ಲಿಗೆ? ಆಲ್ ದ ಬೆಸ್ಟ್, ಚೆನ್ನಾಗಿ ಆಡಲಿ ಅಷ್ಟೇ. ರೋಹಿತ್. ಬಿಗ್ ಬಾಸ್ ನೋಡ್ತೀರಾ? ಹೌದು. ಯಾರು ಇಷ್ಟ? ಗಿಲ್ಲಿ. ಯಾಕೆ? ಕಾಮಿಡಿ. ಬೇರೆ ಏನು ರೀಸನ್ಸ್ ಇಲ್ವಾ? ಏನೂ ಇಲ್ಲ. ಒಬ್ರನ್ನ ಕೆಳಗ ಕಾಮಿಡಿ ಮಾಡೋದು ಇಷ್ಟನಾ? ಕೆಳಗೆ ಯಾವತ್ತೂ ಹಾಕಿಲ್ಲಲ್ಲ ಆ ಥರ. ಏನು ತುಂಬಾ ಜನ ರೇಗಿಸ್ಕೊಂಡು ರೇಗ್ಸೋದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಇದೆ, ತುಂಬ ಡಿಫ್ರೆನ್ಸ್ ಇದೆ. ಹೌದಾ? ಯಾಕೆ ಕಾಮಿಡಿ ಮಾಡ್ತಾರೆ? ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾರೆ. ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾರಾ? ಓಕೆ, ಯಾರು ವಿನ್ ಆಗಬೇಕು? ಗಿಲ್ಲಿನೇ. ಯಾರು ಟಾಪ್ 2 ಅಲ್ಲಿ ಇರಬೇಕು? ಯಾರು ಅಂತ ಕಂಟೆಸ್ಟೆಂಟ್ ಯಾರೂ ಇಲ್ಲ. ಯಾರು ವಿನ್ ಆಗಬೇಕು? ಗಿಲ್ಲಿ. ಯಾಕೆ ವಿನ್ ಆಗಬೇಕು? ಚೆನ್ನಾಗಿ ಆಡ್ತಾ ಇದ್ದಾನೆ, ಅದಕ್ಕೆ.
ಚೆನ್ನಾಗಿ ಆಡ್ತಾ ಇದ್ದಾರೆ ಹಾ. ಏನು ವಿಶ್ ಮಾಡ್ತೀರಾ ಅವ್ರಿಗೆ ಹಂಗೆ ಆಡಿ ಅಷ್ಟೇ ಹಂಗೆ ಆಡಿ ಚೆನ್ನಾಗಿ ಅಂತ ಹಂಗೆ ಆಡಿ ಹಾಂ